ಹೆಂಗಾಯ್ತವೆ ಅಂದ್ರೆ ಕೆಲವೊಬ್ರು ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ತುಂಬಾ ಓದ್ಕೊಂಡಿರೋರೇ ಇರ್ತಾರೆ. ಈಗ ಲಾಸ್ಟ್ ಆಗಿ ಬಿಡುಗಡೆ ಆಯ್ತಲ್ಲ, ಭಾರಿ ವೈನಾಗಳೇ ಪಟ್ಟಂತ ಕೆಳಗಡೆ ಕಮೆಂಟ್ ಹಾಕ್ತಾನೆ, ಎಲ್ಲಿಗೆ ಬಂತು ಕನ್ನಡ ಸಾಹಿತ್ಯ? ಹೆಣ್ಮಕ್ಳನ್ನ ವೈನಾಗವಳೆ. ವೈನು ಅಂದ್ರೆ ಎಣ್ಣೆ ಅಲ್ಲ ಕಣೋ, ವೈನಾಗವಳೆ. ನಮ್ಮ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲಿ ವೈನಾಗವಳೆ, ತುಂಬಾ ಚೆನ್ನಾಗವಳೆ, ಮುದ್ದಾಗವಳೆ. ಹಂಗ್ ಗೊತ್ತಿಲ್ದಿರೋ ಕಮೆಂಟ್ ಹಾಕ್ರಿ, ಏನ್ ಮಾಡೋಣ? ಅಲ್ಲಿ ಕನ್ನಡ ಸಾಹಿತ್ಯಕ್ಕೂ ವೈನಾಗವಳೆ ಅನ್ನೋದಕ್ಕೂ ಎಲ್ಲಿಂದ ಸಂಬಂಧ? ಈ ತರದವರೆಲ್ಲ ಶುರು ಆಗ್ಬಿಟ್ಟವ್ರೆ. ಮತ್ತೆ ಏನು ನಾವ್ ಹೇಳಿದ್ದು ಆ ತರದಷ್ಟೇ ಹೇಳಿದ್ದು, ಇನ್ನೇನಲ್ಲ. ನೀವ್ ಅದು ಯಾರಿಗೂ ಇಲ್ಲಿ ಪರ್ಸನಲ್ ಅಲ್ಲ. ಇಲ್ಲ, ಅದು ಹುಡುಗ ಅದು ಕಮೆಂಟ್ ಹಾಕಿದ್ದು ನಾನು ಟ್ರೇಸ್ ಮಾಡಿ. ನಾನು ಪ್ರೆಸ್ ಮೀಟ್ ಬಂದ್ರೆ ಮಾತಾಡಲ್ಲ, ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನ್ನ ಮನೇಲಿ ಹೇಳ್ಕಳ್ಸಿದ್ರು, ನೀವು ಮಾತಾಡ್ಬಿಡಿ, ಜಾಸ್ತಿ ನಗ್ನಾಗ್ತಾ ಇರಿ ಅಂತ. ಆದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಯ್ತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನಿಮ್ಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿಲ್ಲ, ಅಣ್ಣ ವೈನ್ ಅಂತೆಲ್ಲ ಬರ್ಬಿಟ್ಟಿದ್ದೀರ ನೀವು ಹೆಣ್ಮಕ್ಳಿಗೆ. ಅಲ್ಲಪ್ಪ, ವೈನಾಗವಳು ಅಂದ್ರೆ ಸುಂದರವಾಗಿರಲ್ಲ ಅಂತ ಗೆಳೆಯಂಗ್ ಹೇಳಿದೆ. ಡಿಸ್ಟರಿ ಎಲ್ಲಾ ಪದಗಳು ಗೆಳೆಯ ಕಳಿಸ್ಕೊಟ್ಟ, ನಾನು ಸ್ಕ್ರೀನ್ ಶಾಟ್ ಕಳಿಸ್ದೆ. ಸಾರಿ ಅಣ್ಣ, ಅದು ನಾನು ತಪ್ಪಿರ್ಕೊಂಡೆ ಅಂತ ಹೇಳಿದೆ. ಈ ತರ ಗೊತ್ತಿದ್ದ ಕಮೆಂಟ್ ಹಾಕಿರ್ತಾರೆ. ನಾವು ಸಾಂಗ್ ಬಗ್ಗೆ ಹೋಗೋಣ, ಸಾಕು ಮೇಲೆ ದಯವಿಟ್ಟು ಅಷ್ಟೇ. ಇನ್ನೇನಾದ್ರೂ ಇದೆ ಸಾಂಗ್ ಬಗ್ಗೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಅಂಡ್ ಸಾಂಗ್ ನೋಡಿದಿರಾ, ನಿಮಗೆ ಗೊತ್ತಿದೆ ಹೆಂಗ್ ಬಂದಿದೆ ಅಂತ, ನೀವು ಹೇಳಿ. ಅಫ್ಕೋರ್ಸ್ ಬಹುಶಃ ಎಲ್ಲರ ಪ್ರಶ್ನೆಗೆ ಉತ್ತರ ಆಯ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಕಡೆದಾಗಿ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಪಾಪ. ನಮ್ಮ ಸಿನಿಮಾಟೋಗ್ರಾಫರ್ ವಿಶ್ವ ಅವ್ರಿಗೆ ಥ್ಯಾಂಕ್ ಯು. ವಿಶ್ವ, ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದೀರಾ. ದೀಪಕ್ ಸರ್ ಮತ್ತೆ ಪ್ರಭು ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಅಂಡ್ ಪ್ರತಿಯೊಬ್ಬ ನನ್ನ ಮಾಧ್ಯಮ ಮಿತ್ರ ಗೆಳೆಯರಿಗೆ ಎಲ್ಲರೂ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ತುಂಬಾ ಜನ ಬಂದಿದ್ರು ಇವತ್ತು. ಅಂಡ್ ಮೇಲ್ಗಡೆ ಇರುವಂತ ಎಲ್ಲ ಹುಡುಗರುಗಳಿಗೆ, ಫ್ಯಾನ್ಸ್ಗಳಿಗೆ ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.